ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ನವರಾತ್ರಿಯ ಮೊದಲನೇ ದಿನ ನಾನು ಹೇಗೆ ಆಚರಿಸ್ತಿದ್ದೀನಿ, ಅದನ್ನು ಹೇಗೆ ಮಾಡಿದ್ದೀನಿ ಮೊದಲನೇ ದಿನದ ಬಗ್ಗೆ ಅಂತ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋನು ಸಹ ಸ್ಕಿಪ್ ಮಾಡಿದಿರ ಕೊನೆ ತನಕ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತು ಬಂದು ನಾನು ಬಿಫೋರ್ ಎಲ್ಲ ನಿಮಗೆ ಗೊತ್ತಿರೋ ಹಾಗೆ GRWM ಮಾಡ್ತಾ ಇರೋದು. ಇವತ್ತು ಗೆಟ್ ರೆಡಿ ವಿತ್ ಮೀ, ಸೆಕೆಂಡ್ ಡೇ ಆಫ್ ನವರಾತ್ರಿದು. ಇವತ್ತು ಎರಡನೇ ದಿನ. ಪಾರ್ವತಿಯನ್ನು ಬ್ರಹ್ಮಚರಣಿಯ ರೂಪದಲ್ಲಿ ನಾವು ನೋಡ್ಬೋದು ಇವತ್ತು. ಎಸ್, ಪಾರ್ವತಿ ಹಿಮಾಲಯದ ಪುತ್ರಿ ಅಂತ ನಿನ್ನೆ ನಿಮ್ಗೆ ಹೇಳಿದ್ದೀನಿ. ಬಟ್ ಅವರಿಗೆ ಬ್ರಹ್ಮಚರಣಿ ಅಂತ ಹೆಸರು ಬಂತು ಅಂದರೆ ಅವರು ಶಿವನ ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣವಾದ ವ್ರತನ ಮಾಡ್ತಾರೆ. ಆ ವ್ರತ ಮಾಡಿದ್ದಕ್ಕೋಸ್ಕರ ಅವರಿಗೆ ಬ್ರಹ್ಮಚರಣಿ ಅಂತ ಹೆಸರು ಬರುತ್ತೆ. ಬಣ್ಣ ಅಂತ ಬಂದಾಗ ಇವತ್ತು ಬಿಳಿ ಬಣ್ಣನ ಸಿಗ್ನಿಫಿಕೆಂಟ್ ಮಾಡ್ತಾರೆ. ಇವತ್ತು ನಾನು ಸ್ಯಾರಿ ಹಾಕ್ಕೊತಾ ಇಲ್ಲ, ನನಗೆ ಯಾವುದು ಸ್ಯಾರಿ ಸಿಗಲಿಲ್ಲ. ಅದಕ್ಕೋಸ್ಕರ ನಾನು ಕಂಪ್ಲೀಟ್ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಕೊತಾ ಇದ್ದೀನಿ, ಚೂಡಿದಾರ್ ಹಾಕ್ಕೊಂಡು. ಸೊ ನೆಕ್ಸ್ಟ್ ರೆಡಿಯಲ್ಲಿ ನಿಮಗೆ ಬಂದು ತೋರಿಸ್ತೀನಿ ಯಾವ ಥರ ಇದೆ. ನಾರ್ಮಲ್ ಒಂದು ಚೂಡಿದಾರ್ ಹಾಕ್ಕೊತಿದ್ದೀನಿ. ಸೊ ಚೂಡಿದಾರ್ ಹಾಕ್ಕೊಂಡು ಬರ್ತೀನಿ. ಸೊ ಇವತ್ತು ಹಿಂಗೆ ರೆಡಿ ಆಗಿದ್ದೀನಿ. ವೈಟ್ ಆ್ಯಂಡ್ ವೈಟ್ ಚೂಡಿದಾರ್, ಸ್ಯಾರಿ ಹಾಕಿಲ್ಲ ಇವತ್ತು. ಆ್ಯಂಡ್ ದೆನ್ ಸಮ್ ಆಕ್ಸೈಡೈಸ್ ಜ್ಯುವೆಲರ್ಸ್. ತುಂಬ ಲೇಟಾಗಿ ಹೋಗ್ಬಿಟ್ಟಿದೆ ಇವತ್ತು. ಕಂಪ್ಲೀಟ್ ಪ್ರಿಪ್ಲೇಟಿಂಗ್ ಇತ್ತು ಬೆಳಗಿಂದ, ಅದೇ ನಡೀತಿತ್ತು. ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಲೇಟಾಗಿ ಹೋಗ್ತಾ ಇದ್ದೀನಿ. ಸೊ ಹೋಗಿ ಅಲ್ಲಿ ಇವತ್ತು ದೇವಿಗೆ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ. ಕೆಳಗಡೆ ಬಂದು ಹೊಸ್ಲೆಲ್ಲ ತೊಳೆದು ಅದಕ್ಕೆ ರಂಗೋಲಿ ಎಲ್ಲ ಬಿಟ್ಟು ಹೊಸ್ಲು ರೆಡಿ ಮಾಡಿ ನೆಕ್ಸ್ಟ್ ಹೋಗಿ ದೇವ್ರ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿದೆ. ನಾನು ಮೇಕಪ್ ವಿಡಿಯೋ ಜೊತೆಗೆ ಹೇರ್ ಸ್ಟೈಲ್ ರೆಕಾರ್ಡ್ ಹಾಕ್ತಿದ್ದೆ ಅಂದ್ಕೊಂಡಿದ್ದೆ, ಬಟ್ ಅದು ಯಾವುದು ರೆಕಾರ್ಡ್ ಆಗಿಲ್ಲ, ಐ ಆಮ್ ಸಾರಿ. ಅದಾದಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿ ನಾರ್ಮಲ್ ದೀಪ ಎಲ್ಲ ಹಚ್ಚಿದೆ. ಇವತ್ತು ಎರಡನೇ ದಿನ ಆಗಿರೋದ್ರಿಂದ 2 ನಿಂಬೆಹಣ್ಣಲ್ಲಿ 4 ದೀಪ ಹಚ್ಚಿದೆ. ಇದು ದುರ್ಗಾ ಪರಮೇಶ್ವರಿ ದೇವಿ. ಇದು ಅಲ್ಲಿ ಇರೋ ದೇವಿಗೆ ಅಲಂಕಾರ ಮಾಡಿದ್ದಿದ್ದು. ನೀವು ನೋಡ್ತಿರ್ಬೋದು ಸಾಕಷ್ಟು ಜನ ಬಂದಿದ್ದರು, ತುಂಬ ಜನ. ನಾನು ನೆನ್ನೆ ಹೇಳ್ದಂಗೆ ಭಜನೆ ಹಾಡುಗಳು ಎಲ್ಲ ನಡೀತಾ ಇರುತ್ತೆ. ನಾನಿವತ್ತು ಹೋಗಿದ್ದು ಮಹಾಮಂಗಳಾರತಿ ಟೈಮು, ತುಂಬ ರಶ್ ಇತ್ತು. ಇವತ್ತು ಇನ್ನೊಂದು ಏನು ಅಂತ ಅಂದರೆ, ನೆಲೆ ದೇವ್ರನ್ನ ಬಿಟ್ಟು ಇನ್ನೂ ಒಂದು ದುರ್ಗಾ ಪರಮೇಶ್ವರಿನ ನವರಾತ್ರಿ ಟೈಮಲ್ಲಿ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ನೀವು ನೋಡ್ತಿರ್ಬೋದು, ಇವಾಗ ನಾನು ತೋರಿಸ್ತಾ ಇರೋದು ಅದೇ ದೇವರು. ಫುಲ್ ಕಲರ್ ಲೈಟ್ಸ್ ಬೀಳ್ತಿದೆ. ಪ್ರಾಪರಾಗಿ ಫೇಸ್ ಕಾಣಿಸ್ತಿದೆಯೋ ಎಲ್ಲೋ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು, ಖುಷಿ ಆಯಿತು. ದೇವರು ನಿಮ್ಮೆಲ್ರಿಗೂ ಸಹ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.